ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಹೊಸ ರೆಸಿಪಿ, ಅದು ಮದುವೆ ಮನೆ ಸ್ಟೈಲ್ನಲ್ಲಿ. ಇದು ಸ್ಪೆಷಲಿ ಗಣೇಶ್ ರಾವ್ ಅವರ ರೆಸಿಪಿ. ಬೆಂಗಳೂರು ಅಡುಗೆ ಮಾಡ್ತಕ್ಕಂಥ ಅಡುಗೆ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಗಣೇಶ್ ರಾವ್ ಅವರ ರೆಸಿಪಿಯನ್ನು ಮಾಡ್ತಿದ್ದೀನಿ. ಸೊ ಅದೇನಂತಂದರೆ, ಮದುವೆ ಮನೆ ಸ್ಟೈಲ್ನಲ್ಲಿ ಬಿಸಿಬೇಳೆಬಾತ್ ಪೌಡರನ್ನು ಮನೆಯಲ್ಲೇ ಹೇಗೆ ಅತಿ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ, ಎಸ್ಪೆಷಲಿ ಇದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ಬನ್ನಿ, ನಾನು ಇವತ್ತು ನಿಮಗೆ ಮದುವೆ ಮನೆ ಸ್ಟೈಲ್ನಲ್ಲಿ ಸ್ಪೆಷಲ್ ಗಣೇಶ್ ರಾವ್ ಅವರ ರೆಸಿಪಿಯನ್ನು, ಬಿಸಿಬೇಳೆಬಾತ್ ಪುಡಿಯ ರೆಸಿಪಿಯನ್ನು ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ನೋಡ್ಕೊಂಡು ಬರೋಣ. ಇದು 1 ಪಾವ್ ಅಕ್ಕಿಗೆ ನಾನು ಹೇಳ್ತಿರ್ತಕ್ಕಂಥ ಐಟಮ್ಸು. ಅಂದರೆ ಮಾಡ್ತಕ್ಕಂಥ ವಿಧಾನವನ್ನು ನಾನು ಹೇಳ್ಕೊಡ್ತೇನೆ ಬೇರೆ ವಿಡಿಯೋದಲ್ಲಿ. ಈಗ ಪುಡಿಗಳಿಗೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ದಪ್ಪ ಬಾಣಲಿಯಲ್ಲಿ ಕಡಲೆಬೇಳೆಯನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ನಾನು ಸ್ಪೂನ್ ಅಳತೆ ಮೊದಲೇ ತೋರಿಸ್ದೆ ಈಗಾಗಲೇ. ಈಗ ಮತ್ತೆ ನೋಡ್ಕೋತೀರ ನೀವು ನೆಕ್ಸ್ಟ್ ಐಟಮ್ ಹಾಕೋವಾಗ. ಈಗ 1 ಸ್ಪೂನ್ ನೋಡಿ, ಈ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಕಡಲೆಬೇಳೆಯನ್ನು ಫ್ರೈ ಮಾಡಿದೆ. 1 ನಿಮಿಷ ಆದಮೇಲೆ ಅದರಲ್ಲೇ ಹಿಂದೆನೇ ಹಾಕ್ಕೊಂಡು ಫ್ರೈ ಮಾಡ್ತೀರಿ, ಸಪ್ರೇಟ್ ಏನು ಫ್ರೈ ಮಾಡೋಷ್ಟಿಲ್ಲ. ಈಗ 1 ಸ್ಪೂನ್ ಉದ್ದಿನಬೇಳೆಯನ್ನು ಆ್ಯಡ್ ಮಾಡಿದ್ದೀನಿ. ಅದು 1 ನಿಮಿಷ ಫ್ರೈ ಆದ ನಂತರ ಹಾಗೆ 1 ಸ್ಪೂನ್ ಹೆಸರುಬೇಳೆಯನ್ನು ಆ್ಯಡ್ ಮಾಡಿ, ಎಲ್ಲವೂ ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷ ಸಾಕು. ಆ ಫ್ರೈ ಆಗ್ತಾನೆ ಎಲ್ಲವೂ ನೀಟಾಗಿ ಫ್ರೈ ಆಗುತ್ತೆ ಲಾಸ್ಟಿಗೆ. ಈಗ ಉದ್ದಿನಬೇಳೆಯನ್ನು ಸಹ ನಾನು ಫ್ರೈ ಮಾಡ್ತಿದ್ದೀನಿ. ಇವು 3 ಸ್ವಲ್ಪ ಮೀಡಿಯಮ್ ಕೆಂಪಗೆ ಬರುತ್ತೆ. ಅಷ್ಟೊತ್ತಿಗೆ ನಾವು ಧನಿಯಾ, ಅದೇ ಸ್ಪೂನಲ್ಲೇ 3 ದೊಡ್ಡ ಸ್ಪೂನ್ ತುಂಬ ಧನಿಯಾವನ್ನು ತಗೋಬೇಕಾಗುತ್ತೆ. ಈಗ ನಾನು 3 ಸ್ಪೂನ್ ಧನಿಯಾವನ್ನು ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ನಾನು ಮುಂಚೆನೇ ಅಳತೆ ಮಾಡಿಟ್ಕೊಂಡಿದ್ದೆ ಅದೇ ಸ್ಪೂನ್ನಲ್ಲಿ. ಅದನ್ನು ಹಾಕಿ ಅದು ಕೂಡ 1 ನಿಮಿಷ ಫ್ರೈ ಆದಮೇಲೆ 3/4 ಸ್ಪೂನ್ ಜೀರಿಗೆಯನ್ನು ಆ್ಯಡ್ ಮಾಡಿ. ಜೀರಿಗೆಯನ್ನು ಆ್ಯಡ್ ಮಾಡಿ ಎಲ್ಲವೂ ಅಷ್ಟೇ ಮೀಡಿಯಮ್ ಉರಿಯಲ್ಲಿ, ತುಂಬ ಉರಿ ಬೇಡ. ದಪ್ಪ ಬಾಣಲೆ ಇಟ್ಟಾಗ ತುಂಬ ಚೆನ್ನಾಗಿರುತ್ತೆ, ತೆಳುವು ಬಾಣಲೆ ಆದರೆ ಅದು ಸೀದ್ಕೊಂಡು ಬರುತ್ತೆ. ಸೊ ದಪ್ಪ ಬಾಣಲೆಯನ್ನು ಇಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಮಾಡಿ. ಈಗ ಮೆಣಸು ಒಂದು 15 ಕಾಳು, ಅದು ಫ್ರೈ ಆಗ್ತಿದ್ದಾಗೇ ಮೆಂತ್ಯ ಒಂದು 10 ಕಾಳು. ಸುಮ್ಮನೆ ಜಸ್ಟ್ ಅದು ಸ್ವಲ್ಪ ಸ್ಮೆಲ್ಲಿಗೆ ಅಷ್ಟೇ. ಮೆಂತ್ಯವನ್ನು ತುಂಬ ಹಾಕಿದ್ರೆ ಕಸರೆ ಬಂದುಬಿಡುತ್ತೆ. ಸೊ ಮೆಂತ್ಯವನ್ನು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ನಾನು ಒಂದು 10ರಿಂದ 12 ಕಾಳು ಮೆಂತ್ಯವನ್ನು ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ಕಡಲೆಪಪ್ಪು ಕೂಡ ಅಷ್ಟೇ, ಒಂಚೂರು ಜಸ್ಟ್ ಅದು ಹೊಂದ್ಕೊಳ್ಳೋದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಕು. ಕಡಲೆಪಪ್ಪನ್ನು ಹಾಕಿ ಅದು ರೋಸ್ಟ್ ಆಗ್ತಿದ್ದಾಗೇ ಗಸಗಸೆ ಕೂಡ ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ. ಈ ಎಳ್ಳು ತುಂಬ ಹಾಕಬೇಕಾಗುತ್ತೆ, ಗಸಗಸೆ ಜಸ್ಟ್ 1 ಸ್ಪೂನ್ ಸಾಕು. ಗಸಗಸೆಯನ್ನು 1 ಸ್ಪೂನ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೀವು ಅನ್ಕೋಬೋದು ಸೀದೋಗುತ್ತೆ ಅಂತ, ಏನಿಲ್ಲ. ನಾವು ಹಿಂದೆನೇ 1 ನಿಮಿಷಕ್ಕೇ ಇನ್ನೊಂದೊಂದು ಐಟಮ್ ಆ್ಯಡ್ ಮಾಡ್ತಿದ್ರೆ ಸರಿ ಹೋಗುತ್ತೆ. ಈಗ ಚಕ್ಕೆ 4 ಪೀಸು, ಮೊಗ್ಗು 2 ಪೀಸು, ಲವಂಗ 6 ಪೀಸು, ಅದನ್ನು ಕೂಡ ಅದರಲ್ಲಿ ಹಾಕಿ ಫ್ರೈ ಮಾಡಿ. ಹಾಗೆ ನಂತರ ಏಲಕ್ಕಿ ಕೂಡ ಹಾಕಬೇಕಾಗುತ್ತೆ. ಏಲಕ್ಕಿಯನ್ನು 2 ಏಲಕ್ಕಿ ಸಿಪ್ಪೆ ಸಮೇತ ತೆಗೆದಿಟ್ಕೊಂಡಿರಿ. ಈಗ ನಾನು ಸಿಪ್ಪೆ ಸಮೇತ ತೆಗೆದಿಟ್ಟಿರೋ 2 ಏಲಕ್ಕಿಯನ್ನು ಹಾಕ್ತಿದ್ದೀನಿ. 2 ಏಲಕ್ಕಿ ಸ್ವಲ್ಪ ಫ್ರೈ ನೋಡಿ. ಈಗ ಕಾಳುಗಳು ಎಲ್ಲನೂ ಕೆಂಪಗೆ ಬರ್ತಾ ಇರುತ್ತೆ, ಟರ್ನಿಂಗ್ ಆಗುತ್ತೆ. ಈಗ ಮೇನ್ ಎಳ್ಳು, ಇದಕ್ಕೆ ಅದೇ ಸ್ಪೂನಲ್ಲಿ ಒಂದು 10 ಸ್ಪೂನ್ ಆಗೋಷ್ಟು ಎಳ್ಳನ್ನು ಆ್ಯಡ್ ಮಾಡಬೇಕಾಗತ್ತೆ. 10 ಸ್ಪೂನ್ ಇಲ್ಲ ಅಂದ್ರೂ ಮಿನಿಮಮ್ 8 ಸ್ಪೂನ್ ಆದರೂ ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಆ ಸ್ಪೂನಲ್ಲಿ ಅಳತೆ ನೋಡಿಸ್ತಿದ್ದೀನಿ, ಅಷ್ಟು ಮಾತ್ರ ಇರಬೇಕು. ಅಂದರೆ ಆ ಥರ ನಾನು 10 ಸ್ಪೂನ್ ಎಳ್ಳನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಅಷ್ಟೇ ಫ್ರೈ ಮಾಡ್ತೀರಿ. ಈಗ ನಾವು ಏನು ಮಾಡಬೇಕಾಗುತ್ತೆ, ಅರಿಶಿಣವನ್ನು ಸ್ವಲ್ಪ, ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಆ್ಯಡ್ ಮಾಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ಅರಿಶಿಣ ಹಾಕಿದ ನಂತರ ಹಾಗೆ ನಾವು
ಇಂಗುವನ್ನು ಹಾಕಬೇಕಾಗುತ್ತೆ. ಇಂಗುವನ್ನು ಹಾಕಿದಾಗ ಫ್ಲೇವರ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತಂದರೆ ಸೇಮ್ ಮದುವೆ ಮನೆ ಸ್ಮೆಲ್ನಲ್ಲೇ ಇರುತ್ತೆ. ಸೊ ನಾನು LG ಇಂಗುವನ್ನು ಬಳಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. LG ಇಂಗುವನ್ನು ಅಥವಾ ನಿಮ್ಮ ಮನೇಲಿ ಯಾವ ಇಂಗು ಇದ್ದರೆ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡಿ. ಈಗ ಖಾರಕ್ಕೆ ಅಂತ ನಾನು ಒಂದು 10 ಒಣಗಿದ ಮೆಣಸಿನ್ಕಾಯಿ, 10 ಅಥವಾ 12 ಒಣಗಿದ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ. ಇನ್ನು ಮೇನ್ಲಿ ಇದಕ್ಕಿರ್ತಕ್ಕಂಥದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ. ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕೂಡ ಅಷ್ಟೇ ಒಂದು 2 ಇಡಿಗಳಾಗೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರಿ. 2 ಇಡಿ ಅಂದರೆ ಸುಮಾರಾಗಿ ನಿಮ್ಮ ಕೈಯಲ್ಲಿ ನಿಮ್ಮ ಅಳತೆಗೆ ಬರುತ್ತೆ 2 ಇಡಿ. ನೋಡಿ ನಾನು 1 ಇಡಿ ಹಾಕ್ತಿದ್ದೀನಿ, ಹಾಗೆ ಇನ್ನೊಂದು ಇಡಿಯನ್ನು ಆ್ಯಡ್ ಮಾಡ್ಕೊತೀನಿ. 2 ಇಡಿ ಆಗೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ. ಇದೆಲ್ಲವೂ ಡ್ರೈ ಐಟಮ್ಸ್ ಈಗ ರೋಸ್ಟ್ ಆಗಿದೆ. ಈ ಡ್ರೈ ಐಟಮ್ಸ್ ಎಲ್ಲ ರೋಸ್ಟ್ ಆದ ನಂತರ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಟ್ಬಿಡೋಣ. ಈಗ ನಾವು ಹಸಿ ಐಟಮ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಅದ್ರ ಜೊತೆಯಲ್ಲಿ ಒಣಕೊಬ್ಬರಿ ಕೂಡ ಬೇಕಾಗುತ್ತೆ. ಒಂದು ದೊಡ್ಡ ಬಟ್ಟಲು ಒಣಕೊಬ್ಬರಿ, ನಾನು ಬಟ್ಲು ಚಿಕ್ಕದಿತ್ತು ಅಂತ 1.5 ಬಟ್ಲು ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ಥರ ಹಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿರಿ. ಈಗ ಹಸಿ ಐಟಮ್ಸ್ ಅಂತಂದರೆ ಒಂದು ಚಿಕ್ಕ ಈರುಳ್ಳಿ, ಒಂದು 6 ಬೆಳ್ಳುಳ್ಳಿ ದಳ, ಹಾಗೆ ಒಂದು ನಿಂಬೆ ಗಾತ್ರದಷ್ಟು ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, 1/4 ಭಾಗ ಜಾಕಾಯಿ ಅಂದರೆ ಒಂದು ಜಾಕಾಯನ್ನು 4 ಹೋಳು ಮಾಡಿದಾಗ ಅದರಲ್ಲಿ ಒಂದು ಪೀಸನ್ನು ಎತ್ಕೊಳ್ಳಿ, 1/4 ಪೀಸ್. ಈ ಡ್ರೈ ಐಟಮ್ಸನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ, ಜಸ್ಟ್ 1 ಸ್ಪೂನ್ ತುಪ್ಪ ಸಾಕು. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಮೊದಲಿಗೆ ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೋಬೇಕು, ಹಾಗೆ ಜಾಕಾಯನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರಬೇಕು. ಈಗ ನಾನು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದರಲ್ಲಿರ್ತಕ್ಕಂತಹ ಹಸಿ ವಾಸನೆ ಎಲ್ಲವೂ ಹೋದ್ರೇ ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಅದು ಕೂಡ ಆಯಿತು. ಈಗ ನಾನು ಅದಕ್ಕೆ ಏನು ಮಾಡ್ತೀನಿ, ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಅದ್ರ ಜೊತೆಯಲ್ಲಿ ಫ್ರೈ ಆಗ್ತಿರಲಿ. ಆಗ ಫ್ರೈ ಆಗ್ತಿದ್ದಂಗೆ ನಾವೇನು ಮಾಡೋಣ, ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಇದು ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಜಾಕಾಯನ್ನು ಇದು ಫ್ರೈ ಆಗೋಷ್ಟರಲ್ಲಿ ನಾವು ಕುಟ್ಟಿ ರೆಡಿ ಮಾಡಿಟ್ಕೋಬೇಕು. ಆ ಕಾಯಿ ಸಮೇತನೇ ಹಾಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನೋಡಿ, ಈಗಿದು ರೋಸ್ಟೆಡ್ ಆಗಿದೆ ಕಂಪ್ಲೀಟಾಗಿ. ನಾವು ಇದಕ್ಕೀಗ ಏನು ಮಾಡಬೇಕಾಗುತ್ತೆ, ಕುಟ್ಟಿಟ್ಕೊಂಡಿರ್ತಕ್ಕಂಥ 1/4 ಭಾಗ ಜಾಕಾಯಿ ಪೀಸನ್ನು ಹಾಕ್ತಿದ್ದೀನಿ. ಅದರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಕೊಡುತ್ತೆ. ಮೇನ್ಲಿ ಅಡುಗೆ ಭಟ್ರು ಯೂಸ್ ಮಾಡ್ತಕ್ಕಂಥದ್ದು ಇದೇ ರೆಸಿಪಿಯನ್ನು. ಈಗ ಇದೆಲ್ಲವೂ ಡೀಪಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋವಾಗ ಲಾಸ್ಟ್ನಲ್ಲಿ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿ. ಏಕೆಂತಂದರೆ ಅದು ಮೆತ್ಕೊಳ್ಳುತ್ತೆ. ಜಸ್ಟ್ ಆ್ಯಡ್ ಮಾಡಿ 1-2 ಸೆಕೆಂಡ್ಗಳ ಕಾಲ ಅದು ಬಿಸಿ ಆದ ನಂತರ ಹಾಗೆ ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಜಾಕಾಯಿ, ಹುಣಸೆಹಣ್ಣು ಹಸಿ ಐಟಮ್ಸ್ ಕೂಡ ರೆಡಿ ಇದೆ. ಸೊ ನಾವೀಗ ಏನು ಮಾಡೋಣ, ಇದನ್ನು ಒಂದು ಚಿಕ್ಕ ಪ್ಲೇಟ್ಗೆ ತೆಗೆದಿಟ್ಬಿಡೋಣ, ಅದು ತಣ್ಣಗಾಗುತ್ತೆ. ಈಗ ಇದಕ್ಕೆ ಏನು ಮಾಡಬೇಕು, ಫಸ್ಟಿಗೆ ನಾವು ಒಣಗಿದ ಕೊಬ್ಬರಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ನೋಡಿ, ಈಗ ನುಣ್ಣಗೆ ಪೌಡರ್ ಆಗುತ್ತೆ. ಅದನ್ನು ಒಂದು ತಟ್ಟೆಗೆ ಬಗ್ಸಿಟ್ಕೊಳ್ಳಿ. ಈಗ ಮೆಣಸಿನಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿ ಈ ಪೌಡರ್ ಜೊತೆಲೇ ಹಾಕ್ಕೊಳ್ಳಿ, ಕಾಳುಗಳ ಜೊತೆಯಲ್ಲಿ. ಆ ಪೌಡರ್ಗೆ ಈ ಕಾಳುಗಳು ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ರನ್ ಮಾಡಿ. ಮೆಣಸಿನ್ಕಾಯಿನ ಯಾಕೆ ಸಪ್ರೇಟಾಗಿ ಓಡಿಸ್ದೆ ಅಂತಂದರೆ ಅದು ಬೇಗ ರನ್ ಆಗೋದಿಲ್ಲ. ಈಗ ಆ ಪೌಡರ್ಗೆ ನಾವೇನು ಮಾಡಬೇಕು, ಕೊಬ್ಬರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಕೊಬ್ಬರಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ರನ್ ಮಾಡಿದ ನಂತರ ನಾವು ಹಸಿ ಐಟಮ್ಸ್ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಡ್ರೈ ಆಗೇ ರನ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ 1 ಡ್ರಾಪ್ ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಮತ್ತು ತುಂಬ ನುಣುಪಾಗಿ ಮಾಡಬೇಡಿ. ತುಂಬ ನುಣುಪಾಗಿ ಮಾಡಿದಾಗ ಏನಾಗುತ್ತೆ, ಅನ್ನ ಒಂಥರ ಮುದ್ದೆ ಮುದ್ದೆ ರೀತಿಯಲ್ಲಿ ಆಗುತ್ತೆ. ಸ್ವಲ್ಪ ತರಿ ಇರಲಿ ಪೌಡರ್. ಯಾವತ್ತೂ ಬಿಸಿಬೇಳೆಭಾತ್ ಪೌಡರ್ ಆಗಿರ್ಬೋದು, ಎಣ್ಗಾಯಿ ಪೌಡರ್ ಆಗಿರ್ಬೋದು, ಸಾಂಬಾರು ಪೌಡರ್ ಆಗಿರ್ಬೋದು,
ಇದು ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ಪೌಡರ್ ರೆಡಿ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗಣೇಶ್ ಅವರ ರೆಸಿಪಿ ಆಗಿರ್ತಕ್ಕಂಥ ಮದುವೆ ಮನೆ ಸ್ಟೈಲ್ ಬಿಸಿಬೇಳೆ ಬಾತ್ ಪೌಡರ್ನ ಮನೆಯಲ್ಲಿ ಅದು ಇಷ್ಟು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ತಿಂದ್ರೇ ಗೊತ್ತಾಗುತ್ತೆ. ಅಂದರೆ ಒನ್ಸ್ ನೀವು ಟ್ರೈ ಮಾಡಿ, ಖಂಡಿತ ನೀವೇ ಮತ್ತೆ ಮತ್ತೆ ಇದನ್ನು ಮಾಡ್ತಿರ್ತೀರ. ಸೊ ಟೇಸ್ಟ್ ಹೇಗಿತ್ತು ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ, ನಾನೇನು ಹೇಳೋದೇ ಬೇಕಾಗಿಲ್ಲ. ಸೊ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳು, ಹೊಸ ಹೊಸ ಸ್ಪಿರಿಚುವಲ್ ವೀಡಿಯೋಸ್, ಹಾಗೆ ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ ವೀಡಿಯೋಸ್ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.